ಪ್ರಿಯ ಕಲಿಸಿದಳು ನಮಗೆ ಚಿತ್ಪಾವನಿ. ಜಯ ಶಿವ ಶಂಕರ ಜಯ ಗಂಗಾಧರ ಮೋಹ ದುರಾಶ ಮತ್ಸರ ನಿಗ್ರಹ ಮಾಡುವ ಶಕ್ತಿಯ ಕೊಡು ಶಿವನೇ. ಮೋಹ ದುರಾಶ ಮತ್ಸರ ನಿಗ್ರಹ ಮಾಡುವ ಶಕ್ತಿಯ ಕೊಡು ಶಿವನೇ. ಅನ್ಯರಿಗೆಂದು ಕೆಡಕನು ಬಯಸದೆ ಅನ್ಯರಿಗೆಂದು ಕೆಡಕನು ಬಯಸದೆ ಇರವನು ಕರುಣಿಸು ಪಾವನನೇ. ಇರವನು ಕರುಣಿಸು ಪಾವನನೇ. ಜಯ ಶಿವ ಶಂಕರ ಜಯ ಗಂಗಾಧರ. ಈಗ ಜಾನಪದ ವೈಭವಕ್ಕೆ ಆಶ್ರಯ ಕೊಟ್ಟ ಕನ್ನಡಾಂಬೆ ಭುವನೇಶ್ವರಿಗೆ ಶ್ರೀಮತಿ ವೀಣಾ ಬರ್ವೆ ಆಗಮನದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಸೊಗಸಾಗಿ ಮಾಡುತ್ತಾ ಈ ಕಲೆಯನ್ನು ಉಳಿಸಿ ಬೆಳೆಸುತ್ತಿದ್ದಾರೆ. ಕೋಲಾಟಕ್ಕೆ ಅದರದೇ ಆದ ಮಹತ್ವದ ಕಲೆ. ಬನ್ನಿ ಈಗ ಕೋಲಾಟ ಸೊಗಸನ್ನು ಸವಿಯೋಣ. ಮೂಲದಿಂದ ಬಂದ ನಾವು ಈಗ ತಾಯಿ ಭುವನೇಶ್ವರಿ ಮನೆಯೊಳು ಆಡಿ ಚಿತ್ಪಾವನ ಕನ್ನಡಿಗರು ಆಗಿದ್ದೇವೆ. ನಮಗೆ ಈ ಬಗ್ಗೆ ಸಂತಸವಿದೆ, ಹೆಮ್ಮೆ ಇದೆ, ಧನ್ಯತೆ ಇದೆ. ಆದರೂ ನಾವು ಹೆಮ್ಮೆಯ ಚಿತ್ಪಾವನರೇ. ಜೈ ಪರಶುರಾಮ. ಕೇಳಬಯಸ್ತೀನಿ, ಬೋಲೋ ಭಾರತ್ ಮಾತಾ ಕಿ. ಚಿತ್ಪಾವನ್ ಸಮಾಜ ಅಲ್ವಾ? ದೇಶದ ಏಳಿಗೆಯಲ್ಲಿ ಪ್ರಗತಿ ಪಥದಲ್ಲಿ ತಮ್ಮದು ಒಂದು ಪಾಲು ಇದೆ ಎಂದು ಸಾರಿಕೊಂಡು ನಾವೆಲ್ಲರೂ ಇಲ್ಲಿ ಒಂದಾಗಿದ್ದೇವೆ ಎಂದು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮವರ ಸಾಧನೆ ಕೇವಲ ವೇದಾಧ್ಯಯನಕ್ಕೆ ಸೀಮಿತವಾಗಿರದೆ ವೈದ್ಯಕೀಯ, ಸಾಮಾಜಿಕ, ರಾಜಕೀಯ, ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಚಲನಚಿತ್ರ ಇತ್ಯಾದಿ, ಶಿಕ್ಷಣ, ಯಕ್ಷಗಾನ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿ ಜನಮನ್ನಣೆ ಗಳಿಸಿ ಯಶಸ್ಸಿನ ಹಾದಿಯನ್ನು ಕ್ರಮಿಸುತ್ತಾ ಬಂದಿದ್ದೇವೆ. ಇವೆಲ್ಲವನ್ನು ನಮ್ಮ ಮುಂದಿನ ಪೀಳಿಗೆ ಭಾರತ ದೇಶದ ಭವ್ಯ ಪರಂಪರೆಯನ್ನು ಸಾರುವ ಹಾಗೂ ಅದರಲ್ಲಿ ಚಿತ್ಪಾವನರ ಕೊಡುಗೆಗಳು ಈ ಕುರಿತು ಒಂದು ರಸಪ್ರಶ್ನೆ ಕಾರ್ಯಕ್ರಮ, ಅದಾದ ಮೇಲೆ ಚಿತ್ಪಾವನಿ ಭಾಷೆಯಲ್ಲಿ
ಒಂದು ಕಿರು ಹಾಸ್ಯ ನಾಟಕ ಇರಲಿದೆ. 4 ಗಂಟೆಗೆ ಕಾಫಿ ಅಥವಾ ಟೀ ಬ್ರೇಕ್. ಅದಾದ ನಿಮ್ಮ ನಡುವೆ ಇರುವ ಸಾಧಕರಿಗೆ ಸನ್ಮಾನ. ಮತ್ತೆ ಸಮಯ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನೆರೆದಿರುವ ಎಲ್ಲ ಚಿತ್ಪಾವನ್ ಬಂಧುಗಳಿಗೂ ಹಿರಿಯರಿಗೂ ನನ್ನ ಸಾದರ ಪ್ರಣಾಮಗಳು. ಇವತ್ತಿನ ದಿವಸ ನಾವಿಲ್ಲಿ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ಅಂತ ಹೇಳಿ, ಪ್ರಶ್ನೆಯ ಹೆಸರು ಚಿತ್ಪಾವನ್ ಸಂಸ್ಕೃತಿ ಅಂತ ಹೇಳಿ. ಇಲ್ಲಿ ಸಾಮಾನ್ಯವಾಗಿ ಜನರಿಗೆ ಸಂಸ್ಕೃತಿ ಅಂತಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು ಅಂತ ಅನ್ಸುತ್ತೆ ಅಲ್ವಾ. ಆದರೆ ಇದು ಮರಾಠಿಯ ಅಥವಾ ಚಿತ್ಪಾವನಿಯ ಒಂದು ಡಯಲೆಕ್ಟ್ ಅಂತಾನೆ ಹೇಳ್ಬೋದು. ನಾವದು ಶೈಲಿ, ನಾವು ಸಂಸ್ಕೃತಿಯನ್ನ ಸಂಸ್ಕೃತಿ ಅಂತ ಹೇಳುವಂಥದ್ದು. ಈಗ ಇವಾಗ ನಾನು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದಕ್ಕೆ ಖಂಡಿತವಾಗ್ಲೂ ಬಂದಿಲ್ಲ. ರಸಪ್ರಶ್ನೆ ಕಾರ್ಯಕ್ರಮ, ಹೀಗಾಗಿ ತಮ್ಮೆಲ್ಲರ ಸಹಕಾರವನ್ನ, ತಮ್ಮೆಲ್ಲರ ಪಾರ್ಟಿಸಿಪೇಷನ್ನ ಇಲ್ಲಿ ಕೋರ್ತೇನೆ. ನಮ್ಮ ಸರಿಯಾದ ಉತ್ತರ. ಇನ್ನೇನ್ ಅನ್ಸುತ್ತೆ? ನಮ್ಮ ಹಬ್ಬಗಳ ಆಚರಣೆ. ಇನ್ನೇನ್ ಅನ್ಸುತ್ತೆ? ಉಡುಗೆ ತೊಡುಗೆಗಳು. ಸರಿ. ಇನ್ನೇನ್ ಅನ್ಸುತ್ತೆ? ಸಂಸ್ಕೃತಿ ಅಂದಾಗ ಏನ್ ನೆನ್ಪು ಬರುತ್ತೆ? ಅಲ್ಲಿ ಒಬ್ರು ಅತಿಥಿ ಸತ್ಕಾರ. ತುಂಬಾ ಒಳ್ಳೆ ಉತ್ತರ. ಪರಂಪರೆಯ ಆಚಾರ ವಿಚಾರಗಳ ಒಟ್ಟು ಮೊತ್ತ. ಪರಂಪರೆಯ ಒಟ್ಟು ಆಚಾರ ವಿಚಾರಗಳ ಒಟ್ಟು ಮೊತ್ತ. ತುಂಬಾ ಒಳ್ಳೆ ಉತ್ತರ. ತುಂಬಾ ಚೆನ್ನಾಗಿ ಉತ್ತರಿಸ್ತಾ ಇದ್ದಾರ. ಜೋರಾಗಿ ಚಪ್ಪಾಳೆ ಒಮ್ಮೆ ಎಲ್ಲರಿಗೂ. ನಮ್ಮ ಇತಿಹಾಸ, ನಮ್ಮ ಪರಂಪರೆ ಹೇಗೆ ನಡ್ಕೊಂಡು ಬಂದಿದೆ, ನಮಗೆ ಏನು ಬುನಾದಿ, ಅದರ ಜೀವನದ ಪದ್ಧತಿ. ಜೀವನ ಪದ್ಧತಿ ಅಂತ ಸರಿಯಾದ ಉತ್ತರ. ನಮ್ಮ ಮಾತೃಭಾಷೆಯನ್ನು ಉಳಿಸಿಕೊಳ್ಳುವುದು. ಸೊ ಇಷ್ಟೆಲ್ಲವನ್ನ ನಾವು ಹೇಳಿದ್ವಿ. ಇದರ ಒಂದು ಒಟ್ಟಾರ್ಥವನ್ನ ನಾವು ತಗೊಂಡ್ರೆ ನಾವೆಲ್ಲ ವೇದ ಪರಂಪರೆಯಲ್ಲಿ ಬಂದಿರುವಂಥವ್ರು, ಈ ಸಂಸ್ಕೃತ ಭಾರತದಲ್ಲಿ ಬಂದಿರುವಂಥವ್ರು. ಹಾಗಂತ ಹೇಳಿ ಶಾಸ್ತ್ರವನ್ನ ಓದುವಂಥದ್ದು ಮಾತ್ರ ನಮ್ಮ ಪರಂಪರೆ ಅಲ್ಲ. ಒಂದು ವೈಶಿಷ್ಟ್ಯತೆ, ಚಿತ್ಪಾವನ ಪರಂಪರೆಯ ಒಂದು ವೈಶಿಷ್ಟ್ಯತೆ ಅಂತಂದ್ರೆ ಶಾಸ್ತ್ರವನ್ನ ತಿಳ್ಕೊಳ್ಳುವಂಥದ್ದು, ಶಸ್ತ್ರವನ್ನ ಧಾರಣೆ ಮಾಡುವಂಥದ್ದು. ಅದಕ್ಕೆ ಚಿತ್ಪಾವನರ ಬಗ್ಗೆ, ಅದರಲ್ಲೂ ನಮ್ಮ ಮೂಲ ಪುರುಷ ಆಗಿರುವಂಥ ಪರಶುರಾಮರ ಬಗ್ಗೆ ಹೇಳಬೇಕು ಅಂತಂದ್ರೆ ಅಂತಾರೆ, ಅಗ್ರತಃ ಚತುರೋ ವೇದ ಪೃಷ್ಠತಃ ಸಶರಂ ಧನುಹು ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ ಹೇಳಿ. ಸಂರಕ್ಷಣೆ ಮಾಡೋದಕ್ಕೆ ಬರುತ್ತೋ ಅಂಥವ್ರು ಚಿತ್ಪಾವನರು ಅಂತ ಹೇಳಿ. ಅಂಥ ಒಂದು ಚಿತ್ಪಾವನ ಕುಲದಲ್ಲಿ ನಾವೆಲ್ಲ ಹುಟ್ಟಿದೀವಿ, ಈ ಭಾರತ ಭೂಮಿಯಲ್ಲಿ ಹುಟ್ಟಿದೀವಿ. ಹೀಗಾಗಿ ಚಿತ್ಪಾವನ್ ಸಮಾಜಕ್ಕೆ ಎಲ್ಲರಿಗೂ ನಮಸ್ತಾ, ಪರಶುರಾಮರಿಗೆ ನಮಸ್ತಾ. ಇವತ್ತಿನ ಕಾರ್ಯಕ್ರಮವನ್ನ ಚಾಲನೆ ಮಾಡೋಣ. ನಾವು 4 ತಂಡಗಳಾಗಿ ನಮ್ಮನ್ನ ನಾವು ವಿಂಗಡಿಸ್ಕೊಳ್ಳೋಣ. ಮೊದಲನೇ 10 ಸಾಲುಗಳು ಅದು ಒಂದು ತಂಡ ಆಗುತ್ತೆ. ಇಲ್ಲಿ ಮೊದಲನೇ 10 ಒಂದು ತಂಡ, ಅದರ ಹಿಂದಿಂದು ಎರಡನೇ. ಮಹಾದೇವ್ ಗೋವಿಂದ ರಾನಡೆ ಮತ್ತೊಬ್ಬ ಚಿತ್ಪಾವನ್ ಸಮಾಜದ ಮೇರು ವ್ಯಕ್ತಿತ್ವ. ಅವರ ಭಾಷಣಗಳಿಂದ ಪ್ರೇರಣೆ ಪಡ್ಕೊಂಡಂಥವ್ರು ವಾಸುದೇವ್ ಬಳವಂತ್ ಫಡ್ಕೆ. ಇನಿಷಿಯೇಟೆಡ್ ರೆಬೆಲಿಯನ್ ಅಗೇನ್ಸ್ಟ್ ಬ್ರಿಟಿಷರ ವಿರುದ್ಧ ಸಂಗ್ರಾಮವನ್ನ, ರಾಮೋಶಿ ಕಮ್ಯುನಿಟಿಯನ್ನ ಜೋಡಿಸ್ಕೊಂಡು ಬ್ರಿಟಿಷರ ವಿರುದ್ಧ ಸಂಗ್ರಾಮವನ್ನ ಕೈಗೊಳ್ತಾರೆ. ವಾಸುದೇವ್ ಬಳವಂತ್ ಫಡ್ಕೆ ಅವರು ಬ್ರಿಟಿಷರ ಗವರ್ಮೆಂಟ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಪ್ಲೇಗ್ ಆದಂತಹ ಸಮಯ. ಪ್ಲೇಗ್ ಅಲ್ಲಿ ವಾಸುದೇವ್ ಬಳವಂತ್ ಫಡ್ಕೆ ಅವರ ತಾಯಿಗೆ ಹುಷಾರಿರಲ್ಲ. ಹೀಗಾಗಿ ಅವ್ರು ತಮ್ಮ ಸೂಪರ್ವೈಸರ್ ಹತ್ರ ನನಗೆ ಒಂದ್ ದಿವಸ ರಜಾ ಕೊಡಿ, ನನ್ನ ತಾಯಿ ಕೊನೆ ಕ್ಷಣಗಳನ್ನ ಎಣಿಸ್ತಾ ಇದ್ದಾರೆ, ಅವ್ರನ್ನ ಹೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತಂದ್ರೆ ಆ ಬ್ರಿಟಿಷ್ ಆಫೀಸರ್ ಗತ್ತನಿಂದ ಹೇಳ್ತಾನೆ, ಈ ದೇಶದಲ್ಲಿ ಜನ ಹುಳ ತರ ಸಾಯ್ತಾ ಇದ್ದಾರೆ, ಹಾಗಂತ ಹೇಳಿ ನನ್ನ ಕೆಲಸವನ್ನ ನಿಲ್ಸೋದಕ್ಕಾಗೋದಿಲ್ಲ, ಸತ್ತರೆ ಸಾಯ್ತಾರೆ ಬಿಡು, ನೀನ್ ಕೆಲಸ ಮಾಡು ಅಂತಂದಾಗ ಆತನಿಗನ್ಸುತ್ತೆ ನನ್ನ ತಾಯಿ ತೀರ್ಕೊಳ್ತಾ ಇದ್ದಾರೆ ಅಂತಂದಾಗ ಒಂದು ದಿವಸ ರಜಾ ಕೊಡಲ್ಲ ಅಂತ ಈ ವ್ಯಕ್ತಿಯನ್ನ ಕಿತ್ತು ಬಿಸಾಕ್ಬೇಕು ಅನ್ಸುತ್ತೆ. ಅವಾಗ ಅವ್ರು ಅನ್ಕೊಳ್ತಾರೆ, ಬರೀ ವ್ಯಕ್ತಿ ಮಾತ್ರ ಅಲ್ಲ, ಇಡೀ ಸಾಮ್ರಾಜ್ಯವನ್ನ ಕಿತ್ತು ಬಿಸಾಕ್ಬೇಕು ಅಂತ ಹೇಳಿ ರಾಮೋಶಿ ಕಮ್ಯುನಿಟಿ ಅವ್ರ ಜೊತೆ ಕೈ ಜೋಡಿಸಿ ಅವರು ಸಶಸ್ತ್ರ ಕ್ರಾಂತಿಯನ್ನ ಮಾಡ್ತಾರೆ. ಈ ರಾಮೋಶಿಗಳು ಯಾರು ಅಂತಂದ್ರೆ ರಾಜ ಶಿವಛತ್ರಪತಿ ಅಥವಾ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗೆ ಮಾವಳೆಗಳು ಅಂತ ಹೇಳಿ ಅವ್ರ ಜೊತೆ ಇದು ಮುಘಲರ ವಿರುದ್ಧ ಹೋರಾಡದಂತ ಕಮ್ಯುನಿಟಿ ಅದು ರಾಮೋಶಿ ಕಮ್ಯುನಿಟಿ. ಅವ್ರ ಜೊತೆ ಸೇರ್ಕೊಂಡು ಸಶಸ್ತ್ರ ಕ್ರಾಂತಿಯನ್ನ ಮಾಡ್ತಾರೆ. ಅಂಥವ್ರು ನಮ್ಮ ವಾಸುದೇವ್ ಬಳವಂತ ಫಡ್ಕೆ. ಅಂಡ್ ಅವರನ್ನ ಹತ್ಯೆಗೈದ್ರು. ಅಲ್ಲೂರಿ ಸೀತಾರಾಮರಾಜು ಮತ್ತೆ ಕೋರಂ ಭೀಮು ಮತ್ತೆ ಅಲ್ಲೂರಿ ಸೀತಾರಾಮರಾಜು ಅಲ್ಲ.
ಅಲ್ಲಿ ಒಂದು ಉತ್ತರ ಇದೆ, ತಗೊಳ್ತೀರಾ ಅಂದ್ರೆ? ಚಾಫೇಕರ್ ಬಂಧುಗಳು ಸರಿಯಾದ ಉತ್ತರ. 3 ಜನ ಚಾಫೇಕರ್ ಹುಡುಗರು, 22 ವರ್ಷದ 3 ಜನ ಪುಟ್ಟ ಹುಡುಗರು. ಅವ್ರಿಗನ್ಸುತ್ತೆ ಈ ರ್ಯಾಂಡ್ ಅನ್ನೋವಂಥವ್ರ ಹತ್ಯೆಯನ್ನ ಗೈಬೇಕು. ಯಾಕಂತಂದ್ರೆ ಆ ರ್ಯಾಂಡ್ ಇಂದಾಗ್ಲಿನೇ ನಮ್ಮ ವಾಸುದೇವ್ ಬಳವಂತ ಫಡ್ಕೆಯನ್ನ ಮಾಂಡಲಿಗೆ ಶಿಕ್ಷೆಗೆ ಅಂತ ಒಳಪಡಿಸಿರ್ತಾರೆ. ಅಲ್ಲೇ ಅವರು ಪ್ರಾಣ ತ್ಯಾಗವನ್ನ ಮಾಡಿರ್ತಾರೆ. ಇಂಥ ವ್ಯಕ್ತಿಗೆ ಅವರ ಹತ್ಯೆಯನ್ನ ಗೈಬೇಕು ಅಂತ. ಯಾಕೆ ಅಂತಂದ್ರೆ ಅಕಸ್ಮಾತ್ ನಮ್ಮ ಮಕ್ಕಳ ಮನಸ್ಸಲ್ಲಿ ಎಲ್ಲಾದ್ರೂ ಬ್ರಿಟಿಷರು ನಮ್ಮ ದೇಶಕ್ಕೆ ಒಳ್ಳೇದನ್ನ ಮಾಡಿದ್ದಾರೆ ಅಂತಂದ್ರೆ ಇದು ಒಂದು ಉದಾಹರಣೆಯನ್ನ ಕೊಡಿ ಸಾಕು, ಅವರ ಚಿತ್ರ ಬಯಲಾಗತ್ತೆ. ನಮ್ಮ ದೇಶದಲ್ಲಿ ಯಾರ್ದಾದ್ರೂ ಒಬ್ಬರ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಅಥವಾ ಪ್ಲೇಗ್ ಬಂದಿದೆ ಅಂತಂದ್ರೆ ವೈದಿಕರ ಮನೇನೋ ಬ್ರಾಹ್ಮಣರ ಮನೇನೋ ದೇವಸ್ಥಾನನೋ ಗರ್ಭಗುಡಿನೋ ನೋಡಲ್ದೆ ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಹೆಂಗಸರು ಮಕ್ಕಳು ದೊಡ್ಡವರು ಅಂತ ನೋಡಲ್ದೆ ಎಳ್ಕೊಂಡ್ ಬಂದು ನಡುಬೀದಿಯಲ್ಲಿ ಸೀಮೆ ಎಣ್ಣೆ ಹಾಕು ಸುಡ್ತಾ ಇದ್ರಲ್ಲ, ಇದು ಅವ್ರು ತಗೊಂಡ್ ಬಂದಂಥ ಪ್ಲೇಗ್ ಅನ್ನ ನಿವಾರಣೆ ಮಾಡೋದಕ್ಕೆ ತಂದಂಥ ಷಡ್ಯಂತ್ರ. ಇಂಥದ್ರ ವಿರುದ್ಧ ಚಾಫೇಕರ್ ಬಂಧುಗಳು, 20 ವರ್ಷದ ಚಾಫೇಕರ್ ಬಂಧುಗಳು, ಅವರು ವಾಸುದೇವ್ ಬಳವಂತ ಫಡ್ಕೆಯಿಂದ ಪ್ರೇರಣೆ ಆಗ್ತಾರೆ. ಶಿವಾಜಿ ಮಹಾರಾಜರ ತರ ಗರಿಲ್ಲಾ ಯುದ್ಧವನ್ನ ಮಾಡ್ತಾ ರ್ಯಾಂಡ್ ಅನ್ನುವಂಥ ಒಬ್ಬ ದುಷ್ಟ ಅಧಿಕಾರಿಯನ್ನ ಹತ್ಯೆಗೈತಾರೆ, ಅವನ ಸಂಹಾರ ಮಾಡ್ತಾರೆ. ಅಂಥವ್ರು ನಮ್ಮ ಚಿತ್ಪಾವನ ಬಂಧು ಚಾಫೇಕರ್ ಬಂಧುಗಳು. ಬಹಳ ಮುಖ್ಯವಾದ್ದು. ರೈಟ್, ನೀವು ನೋಡಿರ್ಬಹುದು, ಇದು ರಸಪ್ರಶ್ನೆ ಬರೀ ಪ್ರಶ್ನೋತ್ತರಕ್ಕೆ ಮಾತ್ರ ಅಲ್ಲ, ಅದರ ಹಿಂದಿನ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಕೂಡ. ಹೀಗಾಗಿ ವಿಷಯದ ಕಡೆ ಕೂಡ ದಯವಿಟ್ಟು ಗಮನಿಸೋಣ. ಬ್ಯಾಕ್, ಲೆಟ್ಸ್ ಗೋ ಬ್ಯಾಕ್. ಎಸ್, ಬ್ಯಾಕ್, ಎಸ್, ಓಕೆ, ರೈಟ್. ಸೊ ಕೊನಾರ್ಕ್ ಸೂರ್ಯ ದೇವಸ್ಥಾನ, ಇದರ ಒಂದು ಮಹಿಮೆ ಅಂತಂದ್ರೆ, ನೀವು ನಮ್ಮ ದೇಶದ ಮೇಲೆ ಆಗಿರುವಂತ ಆಕ್ರಮಣಗಳನ್ನ ನೋಡಿದ್ರೆ ಸಾಕಷ್ಟು ಎಲ್ಲ ಆಕ್ರಮಣಗಳು ಫಾರ್ ದ ಚಿಲ್ಡ್ರನ್ ಆಸ್ ವೆಲ್, ಹೂ ಆರ್ ಯಂಗ್ಸ್ಟರ್ಸ್, ಹೂ ಆರ್ ಗೋಯಿಂಗ್ ಟು ಸ್ಕೂಲ್ಸ್ ಅಂಡ್ ಕಾಲೇಜಸ್. ನೀವು ಒಂದು ಗಮನಿಸಿ, ನಮ್ಮ ಹಿಸ್ಟ್ರಿ ಬುಕ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಆಕ್ರಮಣಗಳು ವೆಸ್ಟ್ ಇಂದ ಅಂದ್ರೆ ಪಶ್ಚಿಮದಿಂದ ಆಗಿರುವಂಥದ್ದು, ಪೂರ್ವದಿಂದ ಆಕ್ರಮಣಗಳಾಗಿಲ್ಲ. ಯಾಕೆ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಕಾರಣ ಸೂರ್ಯ ದೇವಸ್ಥಾನ. ಅವಾಗಿನ ಕಾಲದಲ್ಲಿ ಹಡಗಿನಲ್ಲಿ ಬರ್ತಾ ಇದ್ರು ಆಕ್ರಮಣ ಮಾಡೋದಿಕ್ಕೆ. ಇದರ ಗೋಪುರದ ಮೇಲೆ ಒಂದು ದೊಡ್ಡ ಮ್ಯಾಗ್ನೆಟಿಕ್ ಡಿಸ್ಕ್ ಇತ್ತು ಅಂತ ಹೇಳ್ತಾರೆ. ಆ ಮ್ಯಾಗ್ನೆಟಿಕ್ ಡಿಸ್ಕ್ ಎಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ ಆ ಕಡೆ ಇಂದ ಬಂದಂತ ಹಡಗುಗಳ ಕಂಪಾಸ್ ಅನ್ನ ಅದು ಡಿಫ್ಲೆಕ್ಟ್ ಮಾಡ್ತಾ ಇತ್ತು. ಹೀಗಾಗಿ ನಮ್ಮ ದೇಶಕ್ಕೆ ಬರ್ಬೇಕಾದವ್ರನ್ನ ಅಲ್ಲೇ ತಡೆದು ಅಲ್ಲಿಂದಾನೇ ವಾಪಸ್ ಕಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಜನ ಮಾತ್ರ ಅಲ್ಲ, ನಮ್ಮ ಮಾನ್ಯುಮೆಂಟ್ ಕೂಡ ನಮ್ಮ ದೇಶದ ಸಂರಕ್ಷಣೆಗೋಸ್ಕರ ನಿಂತಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಇದರ ಸನ್ ಡಯಲ್ಸ್ ಅಂತೂ ನಮಗೆಲ್ಲ ಗೊತ್ತಿರುವಂಥದ್ದು. ಇಲ್ಲಿ 24 ಚಕ್ರಗಳಿದೆ, ಅದರ ಮಧ್ಯ ಕೈ ಇಟ್ರೆ ನಮ್ ನೆರಳೆಲ್ಲಿ ಬೀಳುತ್ತೆ, ಅದು ಟೈಮ್ ಹೇಳುತ್ತೆ ಅನ್ನುವಂಥದ್ದು ಗೊತ್ತಿರುವಂಥದ್ದು. ಆದರೆ ಇನ್ನೊಂದು ಸೋಜಿಗ ಅಂತಂದ್ರೆ, ಇವಾಗ ಇದರಲ್ಲಿ ಯಾವುದೇ ಮೂರ್ತಿ ಇಲ್ಲ, ಇದರ ಗುಡಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಲಿಲ್ಲ, ಅದು ಗಾಳಿಯಲ್ಲಿ ತೇಲ್ತಾ ಇತ್ತು ಅಂತ. ಯಾಕೆ ಅಂತಂದ್ರೆ ಆ ಮೂರ್ತಿ ಏನಿತ್ತಲ್ಲ ಅದು ಕಬ್ಬಿಣದಿಂದ ಮಾಡಿದ್ದಾಗಿತ್ತು, ಮೇಲ್ಗಡೆ ಮ್ಯಾಗ್ನೆಟಿಕ್ ಡಿಸ್ಕ್ ಇತ್ತು. ಆ ಒಂದು ಆಕರ್ಷಣೆಯಿಂದ ಹಾಗೂ ಕೆಳಗಡೆ ಇರೋ ಗುರುತ್ವಾಕರ್ಷಣೆಯಿಂದ ಆ ಮೂರ್ತಿ ತೇಲ್ತಾ ಇತ್ತು. ಜನ ಹೇಳ್ತಾ ಇದ್ರು ಇದೊಂದು ವಂಡರ್ ಅಂತ. ನಾವು ಹೇಳಿದ್ವಿ ಎವ್ರಿಥಿಂಗ್ ಇನ್ ಇಂಡಿಯಾ ಇಸ್ ಅ ವಂಡರ್, ವಿ ಶುಡ್ ಹ್ಯಾವ್ ಅನ್ ಐ ಟು ಲುಕ್ ಎಟ್ ಇಟ್. ನಾವು ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಪ್ರಯತ್ನವನ್ನ ಮಾಡಿದೀವಿ, ಹೀಗಾಗಿ ಇನ್ನು ಮುಂದೆ ಕೂಡ ನಮ್ಮ ರಾಷ್ಟ್ರ, ನಮ್ಮ ದೇಶ ಮತ್ತೆ ವಿಶ್ವಗುರು ಆಗ್ಬೇಕು ಅಂತಂದ್ರೆ ಈ ದೇಶ ಮತ್ತೆ ಚಿತ್ಪಾವನರಿಗೋಸ್ಕರನೇ ಕಾಯ್ತಾ ಇರುವಂಥದ್ದು. ಹೀಗಾಗಿ ನಾವೆಲ್ಲ ಮತ್ತೆ ಒಗ್ಗೂಡೋಣ, ಈ ದೇಶವನ್ನ ಮತ್ತೆ ವಿಶ್ವಗುರುವನ್ನ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನನಗೆ ಸಮಯವನ್ನ ಕೊಟ್ಟಂತಹ, ಆ ತಾಳ್ಮೆಯಿಂದ ಪ್ರೋತ್ಸಾಹ ಮಾಡಿ ಕೇಳಿಸ್ಕೊಂಡಂತ ಎಲ್ಲ ನನ್ನ ಆತ್ಮೀಯ ಚಿತ್ಪಾವನ ಬಂಧುಗಳಿಗೂ, ಚಿತ್ಪಾವನ ಸಮಾಜದ ಸಂಸ್ಥಾಪಕರಿಗೂ ಹಾಗೂ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸ್ನೇಹಾ ದಾಮ್ಲೆ, ಸ್ಮೃತಿ ಖರೆ ಹಾಗೂ ಹೇಮಾವತಿ ವಜೆ ಅವರಿಂದ ಅನಂತ ಧನ್ಯವಾದಗಳು. All of us, I would like to really appreciate you. It was an excellent program, and a round of applause to her and her companion. Thank you so much. ನಡೆಸಿಕೊಟ್ಟಿದ್ದೀರಿ ಸ್ನೇಹಾ ದಾಮ್ಲೆ ಹಾಗೂ ಸ್ಮೃತಿ ಖರೆ ಇವರೇ. ಇವರಿಗೆ ತಾಂತ್ರಿಕವಾಗಿ ಸಹಕರಿಸಿದ ಸ್ವರೂಪ್ ಜೋಶಿ ಹಾಗೂ ಸ್ಕೋರರ್ ಆಗಿ ಸಹಕರಿಸಿದ ಹೇಮಾವತಿ ವಜೆ ಇವರಿಗೂ ಧನ್ಯವಾದಗಳು. ಸ್ಮರಣಿಕೆಯನ್ನು ನೀಡಿ ಇವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಬೆಳ್ಳಿ ಗೆಜ್ಜೆ ಸಿಕ್ಕಿದೆ, ಯಾರೋ ಮಗುವಿನ ಸಮಾಜ ಬೆಂಗಳೂರು ಇದರ ನಮ್ಮ ಮುಂದೆ ನುಡಿಸಲಿದ್ದಾರೆ. ಈಗ ನೆಕ್ಸ್ಟ್ ಮುಂದಿನ 10, 15, 12 ನಿಮಿಷ ಬಾಲಿವುಡ್ 2 ಗೀತೆಗಳು, ನಂತರ
ಪಾಶ್ಚಾತ್ಯ ಸಂಗೀತ ಒಂದು. ವಿಷ್ಣು ಜೋಶಿ ಅವರು ನಮಗೆಲ್ಲ ಒಂದು ಕರ್ಣಾನಂದವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ವೆಲ್ಕಮ್ ಮಾಡಿ ಜೋರಾಗಿ ಬರಲಿದ್ದಾರೆ. ನಮಸ್ತೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾ ಈ ಥರ ಒಂದು ಕ್ರೌಡ್ ಮುಂದೆ ನಾನು ಪ್ಲೇ ಮಾಡಿ ತುಂಬ ಟೈಮ್ ಆಗಿದೆ. ಸೊ ಐ ಆಮ್ ರಿಯಲಿ ನರ್ವಸ್. So I'll be playing 3 songs today. 2 will be from Bollywood and 1 will be a Western classical. The first song I'll be playing is the first song that I ever learned on my own. So whatever I'll be playing right now is something that I learned on my own. So the first song is Kabhi Jo Badal Barse.
ಚಪ್ಪಾಳೆ ಚಪ್ಪಾಳೆ ದೂರ ಕೊಡಬೇಕು. ಒಂದು ಅದ್ಭುತವಾದ ಒಂದು ಏನು ಯೋಗ ಪ್ರದರ್ಶನ, ಆ ಯೋಗದಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ ಈ ಮಕ್ಕಳು. ಅದ್ಭುತವಾದ ಪ್ರದರ್ಶನ. ಒಂದು ಫೋಟೋ ತೆಗೆಯೋಣ ಬನ್ನಿ, ಮಕ್ಕಳದ್ದೆಲ್ಲ ಒಂದು ಫೋಟೋ ತೆಗೆಯೋಣ. ಯೋಗದವರು ಬನ್ನಿ 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 ಬನ್ನಿ, ಯೋಗದವರೆಲ್ಲ ಬನ್ನಿ ಮಕ್ಕಳು. ಇದು ನಿಮಗೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು, ಕೈ ಎತ್ತಿ ಉತ್ತರ ಬೇಕು. ಜುಂಬಾ ನೃತ್ಯ. Hello everyone. I'm Samhita and I'm joined by Mugdha and Sharvari. Today we're gonna lead you to our new dance fitness. First we're gonna start it with a warm up and then with a fast beat song and then end with a cool down. Let's go with the warm up. Music. Just
ಹೊತ್ತು ಹೊಂದಿಚ್ಚೆ ಕೈ ಮೇಲೆ ಕೂತು ತೊಳೆದು ಕಳೆದಿವಣ ವಲಪುರೆ ಇಡಿಮೆ ತೊಳೆದು ಎಡಕ್ಕೆ ಜಗಟ್ಟಿ ವಲತ್ತು ಕೈಯಲ್ಲಿ ಹೊಟ್ಟು ಹೊಂದಿಚ್ಚೆ ಕೈ ಮೇಲೆ ಕೂಪಿ ತೊಳೆದು ಜಯ ನೃತ್ಯ ರೂಪಕವನ್ನ ಇಲ್ಲಿ ಸಿದ್ಧ ಮಾಡಿದ್ದು, ಇವರ ಮಕ್ಕಳನ್ನೆಲ್ಲ ಸಿದ್ಧ ಮಾಡಿದ್ದು ನಮ್ಮ ಛಾಯಾ ಗೋಖಲೆಯವರು. ಈ ನೃತ್ಯ ಪ್ರಕಾರದಲ್ಲಿ ಭಾಗವಹಿಸಿದ ಮಕ್ಕಳ ಹೆಸರನ್ನ ಹೇಳ್ತೀನಿ. ಸಂಹಿತಾ ಗೋಖಲೆ, ಮುಗ್ಧಾ ಮರಾಠೆ, ಚಪ್ಪಳ ಬರ್ತಾ ಇಲ್ಲ, ಮುಗ್ಧಾ ಮರಾಠೆ, ಮಾಂಧಾತ ಗೋಖಲೆ, ಈಶಾನ್ ಗೋಖಲೆ, ಪರಿಧಿ ಗೋಖಲೆ, ಸುಮೇಧಾ ಭಿಡೆ, ಶಾರ್ವರಿ ಬರ್ವೆ, ಅವನಿ ಗುರ್ಜರ್, ಕ್ಷಿತಿ ಗುರ್ಜರ್. ನೋಡುವ ಒಂದು ಜೋರಾಗಿ ಚಪ್ಪಲ ಬರಲಿ. ಅವರ ಒಂದು ಹತ್ರ ನಿಂತ್ಕೊಳ್ಳಿ ಮಕ್ಕಳೆಲ್ಲ. ಒಳ್ಳೆ ಫೋಟೋ. ಛಾಯಾ ಅವರು ಬನ್ನಿ, ಜೊತೆಗೆ ಸೇರ್ಕೊಳ್ಳಿ. ಚೈತನ್ಯ ಮತ್ತು ದುಷ್ಯಂತ ಇವರೊಬ್ಬರ ಹೆಸರು ಬರ್ದಿರಲಿಲ್ಲ, ಕ್ಷಮಿಸಿ. ಅವರು ಇದ್ದಾರೆ. ಛಾಯಾ ಅವರು ಅವರ ನೃತ್ಯವನ್ನ ಎಲ್ಲ ಅವರಿಗೆ ಮಕ್ಕಳಿಗೆ ಕಲಿಸಿ ಇವರಂತ ಈ ಕಾರ್ಯಕ್ರಮಕ್ಕೋಸ್ಕರ ಸಿದ್ಧ ಮಾಡಿದ್ದಾರೆ. ಚಪ್ಪಾಳೆ ಬರಲಿ ಈಗ, ಯಾಕಂದ್ರೆ ಮುಂದಿನ ಕಾರ್ಯಕ್ರಮ ಇನ್ನೂ ಜೋರಾಗಿದೆ.